ಕಡೆ ನಾನು ಆಲೂಗಡ್ಡೆ ಪಲ್ಯನ ತೊಗೊಂಡಿದ್ದೀನಿ, ಮಾಡಿ ಇಟ್ಕೊಂಡಿದ್ದ ಮನೆಯಲ್ಲಿ ನೋಡಿ. ಇದ್ರ ಜೊತೆ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಗುಡ್ ಮಾರ್ನಿಂಗ್ ಎಲ್ರಿಗೂ, ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನಾನು ಮೂರೇ ಇಂಗ್ರೀಡಿಯೆಂಟ್ಸಲ್ಲಿ ಒಂದು ಸುಲಭವಾಗಿ ಮತ್ತು ರುಚಿಯಾಗಿ ಸಾಫ್ಟ್ ಆಗಿರುವಂಥ ರೆಸಿಪಿನ ನಿಮ್ಮ ಮುಂದೆ ಮಾಡಿ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ನಾನು ಇಲ್ಲಿ ಕಡಲೆಬೇಳೆ ತೊಗೊಂಡಿಲ್ಲ, ಮೆಂತೆ ತೊಗೊಂಡಿಲ್ಲ, ಮತ್ತು ಅನ್ನ ತೊಗೊಂಡಿಲ್ಲ, ಮತ್ತು ನಾನು ತೊಗರಿಬೇಳೆನ ತೊಗೊಂಡಿಲ್ಲ. ಮೂರೇ ಇಂಗ್ರೀಡಿಯೆಂಟ್ಸಲ್ಲಿ ನಾನು ಒಂದು ಸಾಫ್ಟ್ ಆಗಿರುವಂಥ ದೋಸೆನ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ಹಾಗಾದರೆ ನೋಡೋಣ. ಮತ್ತು ತಿನ್ನೋಕ್ಕಂತೂ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ ಫ್ರೆಂಡ್ಸ್. ಬನ್ನಿ, ಸುಲಭವಾಗಿ ಮಾಡ್ಬೋದು. ಇಲ್ಲಿ 1 ಬೌಲ್ನಷ್ಟು ಅಕ್ಕಿ ತೊಗೊಂಡಿದ್ದೀನಿ, ಮತ್ತು 3/4 ಬೌಲ್ನಷ್ಟು ನಾನು ಅವಲಕ್ಕಿನ ತೊಗೊಂಡಿದ್ದೀನಿ, 3/4 ಬೌಲ್ನಷ್ಟು ಉದ್ದಿನಬೇಳೆನ ತೊಗೊಂಡಿದ್ದೀನಿ. ಈ ಮೂರೇ ಇಂಗ್ರೀಡಿಯೆಂಟ್ಸಲ್ಲಿ ಒಳ್ಳೆ ಟೇಸ್ಟಾಗಿ ಮತ್ತು ಸಾಫ್ಟಾಗಿ ನಾನು ದೋಸೆನ ಮಾಡ್ಕೊಳ್ತೀನಿ. ಅಕ್ಕಿ ಮತ್ತು ಉದ್ದಿನಬೇಳೆನ ನಾನು ನೆನ್ನೆ ಸಂಜೆ ನಾನು 3 ಗಂಟೆಗೆ ನೆನೆಸಿದ್ದೆ. 3 ಗಂಟೆಗೆ ನೆನೆಸಿ ರಾತ್ರಿ 8 ಗಂಟೆಗೆ ನಾನು ರುಬ್ಕೊಂಡಿದ್ದೀನಿ. ಈ ಅವಲಕ್ಕಿ ಮಾತ್ರ ಪೇಪರ್ ಅವಲಕ್ಕಿ ತೊಗೊಂಡಿದ್ದೀನಿ. ಇದನ್ನು ತಕ್ಷಣ ನಾವು ರುಬ್ಬಬೇಕಾದ್ರೆ ತಕ್ಷಣ ಸ್ವಲ್ಪ ನೀರಲ್ಲಿ ತೊಳೆದ್ಬಿಟ್ಟು ಆ ನಂತರದಲ್ಲಿ ಬೇಗ ನೆಂದ್ಬಿಡುತ್ತೆ, 1 ನಿಮಿಷದಲ್ಲಿ ನೆಂದ್ಬಿಡುತ್ತೆ. ಆ ನಂತರದಲ್ಲಿ ನಾವು ಅದ್ರ ಜೊತೆ ಅಕ್ಕಿ ಜೊತೆ ಗ್ರೈಂಡ್ ಮಾಡ್ಕೋಬೇಕು. ಇದನ್ನು ರಾತ್ರಿ 8 ಗಂಟೆಗೆ ನಾನು ಗ್ರೈಂಡ್ ಮಾಡ್ಕೊಂಡಿರೋದು ನೋಡಿ. ಬೆಳಗ್ಗೆ ಹಿಟ್ಟು ಇಲ್ಲಿದೆ. ಬೆಳಗ್ಗೆ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ಹಿಟ್ಟನ್ನು. ಇಷ್ಟು ಗಟ್ಟಿ ಇರಬೇಕಿದು. ಈ ಕಡೆ ಒಂದು ತವಾ ಇಟ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ತೀನಿ ನಾನು. ತವಾ ಬಿಸಿ ಆಗಿದೆ. ಈ ಥರ ನಾನು ನೀರನ್ನ ಚಿಮ್ಸ್ಕೊಳ್ತೀನಿ. ಈಗ ಹಿಟ್ಟನ್ನು ಹೊಯ್ಕೊಳ್ತೀನಿ ನೋಡಿ. ದೋಸೆ ಹೊಯ್ತೀನಿ. ಒಂದು ಪ್ಲೇಟ್ನ ಮುಚ್ಚಿಟ್ಕೊಳ್ತೀನಿ. ಓಪನ್ ಮಾಡ್ಕೊಳ್ತೀನಿ ನೋಡಿ. ಈ ಥರ ಬಂದಿದೆ ನೋಡಿ. ಹೇಗೆ ಬರ್ತಾ ಇದೆ ನೀವೇ ನೋಡಿ. ತೆಗೆದು ಇಟ್ಕೊಳ್ಳೋಣ. ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಳ್ತೀನಿ ನಾನು. ಪ್ಲೇಟ್ ತೊಗೊಂಡಿದ್ದೀನಿ, ಇದಕ್ಕೆ ಹಾಕ್ಕೊಳ್ತೀನಿ ನೋಡಿ ಯಾವ ರೀತಿ ಬಂದಿದೆ ಅಂತ. ನೀವೇ ಬಿಸಿ ಬಿಸಿಯಾಗಿದೆ. ಈ ಕಡೆ ತವಾಗ ಮತ್ತೆ ನಾನು ನೀರನ್ನ ತಿನ್ನಿಸ್ಕೊಳ್ತೀನಿ, ಮತ್ತು ದೋಸೆ ಹೊಯ್ತೀನಿ. ಇದೇ ಥರ ಎಲ್ಲ ಇದಕ್ಕೂ ದೋಸೆ ಹೊಯ್ದಿಟ್ಕೊಳ್ತೀನಿ. ಪ್ಲೇಟ್ನ ಮುಚ್ಚಿಟ್ಕೊಳ್ತೀನಿ. ಓಪನ್ ಮಾಡ್ಕೊಂಡು ನೋಡೋಣ. ನೋಡಿ ಇದನ್ನು ಈ ಕಡೆ ಪ್ಲೇಟಿಗೆ ಹಾಕ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಸಾಫ್ಟ್ ಆಗಿದೆ, ನೀವೇ ನೋಡ್ತಾ ಇದ್ದೀರಾ. ಇದೇ ಥರ ಎಲ್ಲ ದೋಸೆಗಳನ್ನು ಮಾಡಿ ಇಟ್ಕೊಳ್ತೀನಿ. ಓಪನ್ ಮಾಡ್ಕೊಳ್ಳೋಣ. ಹೇಗೆ ಸಾಫ್ಟ್ ಬಂದಿದೆ ನೋಡಿ. ತೆಗೆದು ಇಟ್ಕೊಳ್ತೀನಿ. ಕ್ಲೋಸ್ ಮಾಡೋಣ ಇದನ್ನು. ನೋಡಿ ಫ್ರೆಂಡ್ಸ್, ಯಾವ ರೀತಿಯಾಗಿ ಸಾಫ್ಟ್ ಆಗಿ ಮತ್ತು ಸ್ಮೂತ್ ಆಗಿ ಬಂದಿದೆ ಅಂತ ನೀವೇ ನೋಡಿ. ಎಷ್ಟು ಸಾಫ್ಟ್ ಆಗಿದೆ ಅಂತ ನೀವೇ ನೋಡಿ. ಒಮ್ಮೆ ನೀವು ಟ್ರೈ ಮಾಡಿ ಫ್ರೆಂಡ್ಸ್, ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ.
ನೋಡೋಕ್ಕೂ ಚೆನ್ನಾಗಿದೆ, ತಿನ್ನೋಕ್ಕೂ ಚೆನ್ನಾಗಿದೆ ಮತ್ತು ಎಲ್ಲರೂ ಸಂತೋಷ ಪಡ್ತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಮೂರೇ ಇಂಗ್ರೀಡಿಯೆಂಟ್ಸಲ್ಲಿ ಎಷ್ಟು ಸಾಫ್ಟಾಗಿ ಮತ್ತು ಟೇಸ್ಟಿಯಾಗಿ ಸುಲಭವಾಗಿ ನಾನು ರೆಸಿಪಿನ ಮಾಡಿದ್ದೀನಿ ಅಂತ, ದೋಸೆನ ಮಾಡಿದ್ದೀನಿ ಅಂತ. ನೀವು ಒಮ್ಮೆ ಟ್ರೈ ಮಾಡಿ. ನಾನು ಮೆಂತೆ ತಗೊಂಡಿಲ್ಲ, ಮತ್ತು ಕಡಲೆಬೇಳೆ ತಗೊಂಡಿಲ್ಲ, ಅನ್ನ ತಗೊಂಡಿಲ್ಲ, ಮತ್ತು ನಾನು ತೊಗರಿಬೇಳೆನ ಹಾಕ್ಕೊಂಡಿಲ್ಲ. ಅವಲಕ್ಕಿ ಮತ್ತು ಅಕ್ಕಿ, ಉದ್ದಿನಬೇಳೆ, ಈ ಮೂರು ಇಂಗ್ರೀಡಿಯೆಂಟ್ಸಲ್ಲಿ ನಾನು ಸಾಫ್ಟಾಗಿ ಟೇಸ್ಟಿಯಾಗಿ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ನೀವು, ಮತ್ತು ಕಮೆಂಟ್ ಮೂಲಕ ತಿಳಿಸಿ. ಬಾಯ್.